ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡಿಸಿಂದ. ಪ್ರಿಯ ವೀಕ್ಷಕರೇ, ಸಮಸ್ತ ನಾಡಿನ ಜನತೆಗೆ 78ನೇ ಸ್ವಾತಂತ್ರ್ಯೋತ್ಸವದ ದಿನ ಶುಭಾಶಯಗಳು. ಪ್ರಿಯ ವೀಕ್ಷಕರೇ, ಇವತ್ತು ಸ್ವಾತಂತ್ರ್ಯ ಬಂದು ಈ ದೇಶಕ್ಕೆ 78 ವರ್ಷಗಳು ಅಂತೇಳಿ ಎಲ್ಲ ರಾಜಕಾರಣಿಗಳು ಧ್ವಜಾರೋಹಣ ಮಾಡಿದ ತಕ್ಷಣ ಹೇಳ್ತಾ ಇದ್ದಾರೆ. ಈ 78 ವರ್ಷದಲ್ಲಿ ಈ ದೇಶ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಂಡಿದೆ, ಯಾರ್ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಯಾರ್ಯಾರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ. ನೋಡಿ, ಸ್ವತಂತ್ರ ಬಂದು 78 ವರ್ಷಗಳಾದರೂ ಸಹ ಕೆಲವೊಂದು ಸಮುದಾಯಕ್ಕೆ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ. ಅವರು ಇನ್ನೊಬ್ಬರ ಅಡಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಕೆಲವೊಂದು ಜಿಲ್ಲೆಗಳಲ್ಲಿ, ಗ್ರಾಮಾಂತರ ಪ್ರದೇಶಗಳಲ್ಲಿ ಕೆಲವರಿಗೆ ಹೋಟ್ಲಲ್ಲಿ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಇನ್ನು ಕೆಲವೊಂದು ಕಡೆ ಅಂತೂ ಕಟಿಂಗೇ ಮಾಡಲ್ಲ. ಹಳ್ಳಿಗಳಲ್ಲಿ ಅವರು ಬಂದು ಸಿಟಿಗಳಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಮತ್ತು ಸ್ವತಂತ್ರ ಅಂದರೆ ಏನು ಅರ್ಥ? ಸ್ವತಂತ್ರ ಯಾರ್ಯಾರಿಗೆ ಸಿಕ್ಕಿದೆ ಇದನ್ನು ಸರ್ಕಾರ ಗಣನೆಗೆ ತಗೋಬೇಕು. ಈಗ ನಮ್ಮ ಕರ್ನಾಟಕದಲ್ಲಿನೇ ಕೆಲವು ದಲಿತರಿಗೆ ಎಂಥ ಶಿಕ್ಷೆ ಕೊಟ್ಟರು ಅಂತೇಳಿ ಪ್ರತಿಯೊಬ್ಬರು ಗೊತ್ತಿರಲೇ ಆಗಿರ್ಬೇಕಂತ ವಿಷಯ ಇದು. ಗೊತ್ತಿರ್ತದೆ. ಇನ್ನು ಈ 78 ವರ್ಷದಲ್ಲಿ ಈ ಕರ್ನಾಟಕದಲ್ಲಿ ಏನೇನು ಅಭಿವೃದ್ಧಿ ಕಂಡಿದೆ, ದೇಶದಲ್ಲಿ ಏನೇನು ಅಭಿವೃದ್ಧಿ ಕಂಡಿದೆ ಅನ್ನೋದನ್ನು ಸರ್ಕಾರಕ್ಕೆ ಈ ದೇಶದ ನಾಡಿನ ಜನತೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಬೇಕಾಗಿದೆ. ಎಷ್ಟು ಗ್ರಾಮಗಳು ಅಭಿವೃದ್ಧಿ ಪಥದತ್ತ ಸಾಗಿದ್ದಾವೆ, ಎಷ್ಟು ಜಿಲ್ಲೆಗಳು ಅಭಿವೃದ್ಧಿ ಪಥದತ್ತ ಸಾಗಿದೆ ಅಂತೇಳಿ. ಉದಾಹರಣೆಗೆ ಚಿತ್ರದುರ್ಗ ಜಿಲ್ಲೆಯನ್ನು ತಗೊಂಡ್ರೆ ಸಾಕು. ಚಿತ್ರದುರ್ಗನೇ ಒಂದು ಉದಾಹರಣೆ ಆಗುತ್ತೆ. ಚಿತ್ರದುರ್ಗದಲ್ಲಿ ಏನು ಅಭಿವೃದ್ಧಿ ಕಂಡಿದೆ ಅಂತ. ಇದು ಕೋಟೆ ನಾಡು, ಇತಿಹಾಸ ಹೊಂದಿರತಕ್ಕಂಥ ನಾಡು. ಈ ನಾಡಿಗೆ ಸರ್ಕಾರದ ಕೊಡುಗೆ ಏನು? ಕೇಂದ್ರ ಸರ್ಕಾರದ್ದೇ ಆಗಿರ್ಬೋದು, ರಾಜ್ಯ ಸರ್ಕಾರದ್ದೇ ಆಗಿರ್ಬೋದು. ಈ ಜಿಲ್ಲೆಯಲ್ಲಿ ಎಷ್ಟು ಜನ ಲೋಕಸಭಾ ಸದಸ್ಯರು ಚುನಾಯಿತರಾಗಿ ಹೋದರು, ಅದು ಎಷ್ಟು ಜನ ಶಾಸಕರಾದರು, ಮಂತ್ರಿಗಳು ಆದರು. ಆದರೆ ಈ ಜಿಲ್ಲೆಗೆ ಕೊಟ್ಟ ಕೊಡುಗೆ ಏನವರು? ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಸರಿಯಾದ ಕಾರ್ಖಾನೆ ಆಗಲಿಕ್ಕೆ ಆಗಲಿಲ್ಲ. ಯಾಕಂದರೆ ನೀರಿರಬೇಕು. ಒಂದು ಕಾರ್ಖಾನೆ ಆಗಬೇಕು, ಒಂದು ನಗರ ಅಭಿವೃದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದು ನೀರು. ಒಂದು ವೇಳೆ ಈ ಚಿತ್ರದುರ್ಗಕ್ಕೆ ನೀರಿನ ಅನುಕೂಲ ಮಾಡಿಕೊಟ್ಟಿದ್ದಿದ್ರೆ ಇವತ್ತು ಚಿತ್ರದುರ್ಗ ಸಹ ವೇಗವಾಗಿ ಅಭಿವೃದ್ಧಿ ಆಗ್ತಾಯಿತ್ತು. ಎಲ್ಲಿ? ಇನ್ನು ಸ್ವತಂತ್ರ ಅಂತ ಹೇಳಿದರೆ ಈಗಲೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ದಲಿತ ಸಮುದಾಯ ತುಳಿತಕ್ಕೆ ಒಳಗಾಗಿದೆ. ಇದನ್ನು ಸರ್ಕಾರ ಗಣನೆಗೆ ತಗೋಬೋದು. ಇಷ್ಟರ ಮಟ್ಟಿಗೆ ದಲಿತರನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂಥೇಳಿ.
ದೇವಸ್ಥಾನ ಕಟ್ಟಕ್ಕೆ ದಲಿತರು ಬೇಕು, ದೇವಸ್ಥಾನದೊಳಗೆ ಹೋಗೋಕ್ಕೆ ದಲಿತರು ಬೇಡ. ಜಮೀನಲ್ಲಿ ಕೆಲಸ ಮಾಡೋಕ್ಕೆ ದಲಿತರು ಬೇಕು. ಇದಿಷ್ಟರ ಮಟ್ಟಿಗಿದೆ ನ್ಯಾಯ ನೋಡಿ. ಇಂಥದನ್ನು ಭಾಳ ಕಠಿಣ ಕ್ರಮ ತಗೊಂಡು ಇದಕ್ಕೆ ಸರಿಯಾದ ಒಂದು ಬಿಗಿ ಬಂದೋಬಸ್ತು ಮಾಡಬೇಕಾಗಿದೆ. ಈ ದಲಿತರ ಮೇಲೆ ಆಗ್ತಿರತಕ್ಕಂಥ ದೌರ್ಜನ್ಯ, ಇವ್ರಿಗೆ ಆಗ್ತಿರತಕ್ಕಂಥ ಮೋಸ ವಂಚನೆ ಇದು ನಿಲ್ಲಬೇಕಾಗಿದೆ. ಇವತ್ತು ಸಹ ಕೆಲವು ಹಳ್ಳಿಗಳಲ್ಲಿ ದಲಿತರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಮತ್ತು ಸ್ವತಂತ್ರ ಅಂದರೆ ಏನು, ಸ್ವತಂತ್ರಕ್ಕೆ ಏನು ಅರ್ಥ ಇದೆ? ಸ್ವತಂತ್ರ ಎಲ್ಲರಿಗೂ ಸ್ವತಂತ್ರ ಇದೆ ಅಂತೇಳಿ ಕಣ್ಣಿಗೆ ಕಂಡ್ರೆ ಮಾತ್ರ ದಲಿತ, ಕಣ್ಣಿಗೆ ಕಾಣದಿರತಕ್ಕಂಥ ದಲಿತನ ಕೈಯಲ್ಲಿ ನೀರನ್ನು ಕುಡಿತಾರೆ, ಊಟನೂ ತಿಂತಾರೆ. ಅವ್ರಿಗೇನಾದರೂ ತೊಂದರೆ ಆಗಿದೆಯಾ? ಇಲ್ವಲ್ಲ. ಇದು ಯಾವ ನ್ಯಾಯ? ಅದರಿಂದ ಏನಿದು ಸ್ವತಂತ್ರ ಅಂತಾರೆ, ಪ್ರತಿಯೊಂದು ಹಳ್ಳಿಗಾಡಿನಲ್ಲಿರತಕ್ಕಂಥ ಪ್ರತಿಯೊಬ್ಬರಿಗೂ ಯಾರೇ ಸಮುದಾಯದವರಾಗಿರಲಿ ಸ್ವತಂತ್ರವಾಗಿ ಬಾಳ್ವೆ ಮಾಡತಕ್ಕಂಥ ಅವಕಾಶ ಬರಬೇಕಾಗಿದೆ. ಸರ್ಕಾರ ಇದನ್ನು ಸಹ ಗಣನೆಗೆ ತಗೋಬೇಕಾಗಿದೆ. ಯಾಕಂದರೆ ಇವತ್ತು ಭಾಳ ಹೀನವಾದ ಸ್ಥಿತಿಯಲ್ಲಿ ಜೀವನ ಮಾಡದೇ ಇರತಕ್ಕಂಥ ಸಮುದಾಯ ಅಂದರೆ ಅದು ದಲಿತ ಸಮುದಾಯ. ದಲಿತ ಸಮುದಾಯಕ್ಕೆ ಸರ್ಕಾರ ಮೊದಲನೇ ಆದ್ಯತೆ ಕೊಟ್ಟು ಅವರ ಅಭಿವೃದ್ಧಿ ಕಡೆಗೂ ಗಮನ ಹರಿಸಬೇಕಾಗಿದೆ. ಇಲ್ಲಾಂದರೆ ಈ 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬೆಲೆನೇ ಇರೋದಿಲ್ಲ. ಸುಮ್ಕೆ ಭಾಷಣದಲ್ಲಿ ಹೇಳೋದಲ್ಲ, ಭಾಷಣದಲ್ಲಿ ಹೇಳಿದ್ದನ್ನು ಸಾಬೀತು ಮಾಡಿ ತೋರಿಸ್ಬೇಕು. ಇಲ್ಲಾಂದರೆ ಆ ಹುಸಿ ಭಾಷಣಕ್ಕೆ ಬೆಲೆನೇ ಇರೋದಿಲ್ಲ. ಸರ್ಕಾರಗಳು ಪ್ರತಿಯೊಂದು ಅಭಿವೃದ್ಧಿಯತ್ತ, ಸೌಕರ್ಯದತ್ತ ಗಮನ ಹರಿಸಿ ಈ ಸ್ವಾತಂತ್ರ್ಯಕ್ಕೆ ಒಂದು ಒಳ್ಳೆಯ ಬೆಲೆಯನ್ನು ನೀಡಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇತರರಿಗೂ ಕಳಿಸಿಕೊಡಿ. ಪ್ರಿಯ ವೀಕ್ಷಕರೇ, ಯಾರಿಗಾದರೂ ಅನ್ಯಾಯ ದೌರ್ಜನ್ಯ ನಡೆದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.